ಕನ್ನಡದಾಗ ವಿದ್ಯಾರ್ಥಿಗಳು ಒಂದು ವರ್ಡ್ ಹೇಳ್ತೀನಿ ಸರ್, ಇಷ್ಟೆಲ್ಲಾ ಬರ್ಸಾಗತ್ತೀರಿ, ಇದು ನೆನಪು ಹೆಂಗ್ ಉಳಿತದ? ನೆನಪು ಉಳಿಯೋದೇ ಬೇಕಾಗಿಲ್ಲ ನಮಗ. ಕಣ್ಣಿನದಿಂದ ಒಮ್ಮೆ ಓದಿರ್ಬೇಕು, ಕಿವಿ ಮ್ಯಾಗ ಒಮ್ಮೆ ಬಿದ್ದಿರ್ಬೇಕು. ಎಕ್ಸಾಮ್ದಾಗ 100% ಇದ್ದು ಫೋಲ್ಡರ್ದಾಗಿದ್ದು ಹೊರ ಹೋಗಿತ್ತದ, ಗ್ಯಾರಂಟಿ ಕೊಡ್ತೀನಿ ನಾವು. ಬಟ್ ನಿಮಗ್ ಕಿವಿಗೂ ಬಿದ್ದಿಲ್ಲ, ಕಣ್ಣಿಗೂ ಕಾಣಿಸಿಲ್ಲ ಅಂದ್ರೆ ಅದಕ್ಕೆ ರಿಸಲ್ಟ್ ಬರಲ್ಲ. ಅದು ಕ್ವಶನ್ ಆನ್ಸರ್ ಹುಡುಕಲಿ. ನಮ್ದು ಬ್ರೇನ್ ಅನ್ನೋದು ಇದು ಒಂದು 32 GB ಒಂದು ಮೆಮರಿ ಕಾರ್ಡ್ ಇದ್ದಂಗ ಅದ ರೀ. ಇದಕ್ಕೆ ಒಟ್ಟು ಒಂದ್ಸಲ ಕಿವಿದಿಂದ ಕೇಳಿಸ್ಕೊಂಡು ಒಯ್ದು ಮೆದುಳಿ ಟಚ್ ಮಾಡಿಬಿಟ್ರೆ ಸಾಕು, ಅದು ಯಾವ್ದಾರು ಒಂದು ಫೋಟೋದಾಗ ಕೂತಿರ್ತದೆ. ಇದು ಎಲ್ಲೋ ಕೇಳಿನಲ್ಲ ತಿಳ್ಕೇಸಂದ್ರೆ 100% ನಿಮ್ಮ ಏಕಾಗ್ರತೆ ಇರ್ತದಲ್ಲ ಎಕ್ಸಾಮ್ದಾಗ ಕರೆಕ್ಟೇ ಸರ್ಚ್ ಮಾಡಿಕೊಡ್ತಾವ. ಇಲ್ಲಿ 4 ಟೈಪ್ ಮೆಮರಿ ಇರ್ತದ ಸ್ಟೂಡೆಂಟ್ಗಳಲ್ಲಿ. ಒಬ್ಬರಿಗೆ ಒಂದು ಸಲ ಕೇಳನ ಹೊಳ್ಳಿ ಹೇಳಲಿಕ್ಕೆ ಬರ್ತದ, ರೀಪ್ರೊಡ್ಯೂಸಿಂಗ್ ಮೆಮರಿ ರೀ ಅದು. ಎರಡನೆಯದ್ದು ಒಂದು ಸಲ ಕೇಳದ ಬಳಕ 4 ಆಪ್ಷನ್ ಕೊಟ್ರೆ ಅಷ್ಟೇ ಆನ್ಸರ್ ಹೇಳಕ್ ಬರ್ತದ. ಅವರು ಅದಕ್ಕೆ ಹೊಂದಾಣಿಕೆ ಆದವ್ರು ಇರ್ತಾರ. ಓನ್ ಹೇಳಕ್ ಬರಲ್ಲ, 4 ಆನ್ಸರ್ ಹೇಳ್ದೇವ್ ಅಂದ್ರೆ ಅದ್ರಾಗಿನ ಒಂದು ಆನ್ಸರ್ ಇದಕ್ಕೆ ಅದ ಅಂತೇಳಿ ಹೇಳ್ತಾರ ಅವ್ರು. ಅದು ಸರ್ಚಿಂಗ್ ಮೆಮರಿ ಅದ್ದಂಗ. ನಂಬರ್ 3ನೇದ್ದು ಏನದಂದ್ರ ಓದಿರ್ತಾರ, ಆದ್ರೆ ನಾವು ಕೇಳಿದ್ರೆ ಹೇಳಕ್ ಬರಲ್ಲ, ಕ್ವಶನ್ ಪೇಪರ್ ಕೊಡಬೇಕು, ಅವಾಗ ಕರೆಕ್ಟ್ ಜಜ್ಮೆಂಟ್ ತೋತಾರ. ಅರ್ಥ ಆಯ್ತು ನಾ ಹೇಳೋದು? ಏನೋ ಒಂದು ಮೆಮರಿ ಅದ, ಒಂದು ಸಲ ಕೇಳಿದ್ರೆ ಯಾವಾಗ ಬೇಕಾದಕ್ಕರ್ ಬರಿ ಅಂದ್ರೆ ಬರೀತಾರ, ಹೇಳಂದ್ರೆ ಹೇಳ್ತಾರ. ಅದಕ್ಕೆ ಗಿಫ್ಟೆಡ್ ಚಿಲ್ಡ್ರನ್ ಅಂತಾರ. ಗಿಫ್ಟೆಡ್ ಚಿಲ್ಡ್ರನ್ ಅಂದ್ರ ಅವ್ರದ್ದು IQ 130 ನಿಯರ್ ಅಬೌಟ್ ಇರ್ತವ. ನಾನು ನೀವು ಎಲ್ಲ 90+ ಅದೀವಿ, 90 ಅಲ್ಲ ಪ್ಲಸ್ 125, 26 ತನಕ ಅದೀರಿ ನೀವೆಲ್ಲ. ಯಾಕಂದ್ರೆ ನಾ ಇಲ್ಲಿ ಕ್ವಶನ್ ಕೇಳಿದ್ರೆ ಟಕ್ಕತ್ ಆನ್ಸರ್ ಆಗ್ತೀರಿ, ರೀಪ್ರೊಡ್ಯೂಸ್ ಮಾಡ್ತಿರಲ್ಲ. 126 1 ಐನ್ಸ್ಟೀನ್ ಒಂದು 130+ ಇತ್ತು, ಹೇಳ್ತೀರ? ಇದ್ರಾಗನು ಬಹಳ ಮಂದಿ ಐನ್ಸ್ಟೀನ್ ಅದೀರಿ, ಆದ್ರೆ ಇನ್ನೊಬ್ಬ ಯಾಕೆ ಐನ್ಸ್ಟೀನ್ ಆಗ್ಬೇಕಂತೇಳಿ ಗಪ್ ಕೂತೀರಿ. ಹೌದಾ ಇಲ್ಲ ರೀ? ಎಲ್ಲರಲ್ಲಿನೂ ಮೆಮರಿ ಇರ್ತದ. ನನಗೆ ಹೇಳಕ್ ಬರಲ್ಲಾಗ್ಯದ ಅಂತೇಳಿ ಗಾಬರಿ ಆಗ್ಬಾರ್ದು. ತಿಳಿತೀರಿ ನಾ ಹೇಳೋದು? ಕ್ವಶನ್ ಪೇಪರ್ದಾಗ ಬಂದ ಬಳಕ 100% ಸರ್ಚ್ ಮಾಡ್ತದ. ಇಲ್ಲಿ ಅದ ನೋಡ್ರಿ.